ಎದ್ದು ಹಂಗೆ ಕಿಟಕಿ ಸೈಡ್ ನೋಡಿದ್ರೆ ಈ ತರ ಇತ್ತು ವೆದರು. ಅಲ್ಲಿ ಎಲ್ಲ ವಾಕ್ ಮಾಡ್ಬೋದು. ಅಲ್ಲಿ ವಾಕ್ ಮಾಡೋಣ. ಅದೇ ಸ್ಕೆಟ್ ಹಾಕೋಣ ಇನ್ನಾಗೆ. ಮನುಷ್ಯರಿಗಿನ ಎಷ್ಟು ನಿಯತ್ ನಾಯಿಗಳು. ಇದೆಲ್ಲ ನಿಮ್ಮಿಂದ ಅಷ್ಟೇ. ನನಗೆ ಎಷ್ಟೋ ಜನ ಇದು ಆಲ್ಮೋಸ್ಟ್ ಕೊಡ್ತಿರೋದು ಹೆಲ್ಪ್ ಮಾಡ್ತಿರೋದು ನಾನಲ್ಲ, ನೀವೇ ಅನ್ಕೊಬೇಕು. ಅವರ ನೋಡಿ ಎಷ್ಟು ಸೈಲೆಂಟ್ ಆಗಿರುತ್ತೆ. ಹಿಯರ್ ವಿ ಗೋ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ 7 ಗಂಟೆ ಆಗಿರ್ಬೋದು ಆಲ್ಮೋಸ್ಟ್. ಎದ್ದ ತಕ್ಷಣ ನಾನು ಕಿಟಕಿ ನೋಡಿದೆ, ನೋಡೋಣ ವ್ಯೂ ಹೆಂಗೈತೆ ಅಂತ. ಎಷ್ಟು ಸಖತ್ತಾಗಿತ್ತು, ತೋರಿಸ್ತೀನಿ ನೋಡಿ. ಎದ್ದು ಹಂಗೆ ಕಿಟಕಿ ಸೈಡ್ ನೋಡಿದ್ರೆ ಈ ಥರ ಇತ್ತು ವೆದರು ನೋಡಿ. ಹಿಂಗೆ ಎದ್ದು ಇಲ್ಲಿ ನೋಡಿದೆ, ಇಲ್ಲಿ ವೆದರ್ ನೋಡಿ ಹೆಂಗೈತೆ. ಸೊ ಅಲ್ಲಿಗೆ ಹೋಗೋಣ, ಅಲ್ಲಿ ಎಲ್ಲ ವಾಕ್ ಮಾಡ್ಬೋದು. ಅಲ್ಲಿ ವಾಕ್ ಮಾಡೋಣ. ಅದೇ ಟೈಮಿಗೆ ಯಾವುದೋ ಟ್ರೈನ್ ಬಂತು. ಈ ವ್ಯೂ ಹಿಂಗಿರೋದಕ್ಕೆ ನಾನು ನೋಡಿದೆ ಬೆಳಿಗ್ಗೆ ಎದ್ದ ತಕ್ಷಣ. ನಡಿ ವಾಕಿಂಗ್ ಮಾಡೋಣ ಆ ಪ್ಲೇಸಲ್ಲಿ ಅಂತ ಅನ್ಕೊಂಡು ಇವಾಗ ಹೋಗಿ ವಾಕಿಂಗ್ ಮಾಡೋಣ. ಅಲ್ಲಿ ಹಂಗೆ ಹೋಗೋಣ ಅಂತ ಬಂದೆ. ಇಲ್ಲಿ ಅಲ್ಲಿ ನಾಯಿ ಇರ್ಬೋದು ಯಾವುದಾದ್ರು ಆಲ್ಮೋಸ್ಟ್. ಸೊ ಅದಕ್ಕೆ ಅಂಗಡಿಯಲ್ಲಿ ಒಂದು ಯಾವ್ದಾದ್ರು ಬಿಸ್ಕೆಟ್ ತಗೋಣ ಅಂತ ಬಂದೆ. ಇಲ್ಲೊಂದು ಅಂಗಡಿ ಐತೆ, ಎಲ್ಲಿರ್ಬೋದು ಯಾವ್ದಾದ್ರು ಬಿಸ್ಕೆಟ. ಇದು ಕೊಡಿ. ಎಷ್ಟು ರೂಪಾಯಿ? 10 ಬಿಸ್ಕೆಟ್ ತಗೊಂಡೆ. ಆ್ಯಕ್ಚುಲಿ ನಾನು ಅಲ್ಲಿ ಹೋಗೇ ಇಲ್ಲ ಸೈಡು, ಎಲ್ಲಿ ರೈಲ್ವೆ ಸ್ಟೇಷನ್ ಸೈಡಲ್ಲೆಲ್ಲ. ಬಟ್ ಒಂದು ಸ್ಮಾಲ್ ಗೆಸ್ಸು, ಅಲ್ಲಿ ಆಲ್ಮೋಸ್ಟ್ ನಾಯಿಗಳು ಅದೆಲ್ಲ ಆ ಥರ ಇರ್ಬೋದು ಅಂತ. ಸೊ ನೋಡೋಣ. ಹೇಳ್ತಿದ್ದಂಗೆ ಇನ್ನೂ ಹೋಗೇ ಇಲ್ಲ, ಆವಾಗಲೇ ಒಂದು ನಾಯಿ ಕಾಣಿಸ್ತು. ಬಿಸ್ಕೆಟ್ ಹಾಕೋಣ ಈ ನಾಯಿಗೆ. ನೋಡಿ, ಒಂದಿನ ಹಂಗೆ ಬಿಸ್ಕೆಟ್ ಹಾಕಿದ್ರೆ ಸಾಕು, ಪಾಪ ನಾಳೆ ದಿನ ಬಂದಾಗ ಆಟೋಮೆಟಿಕ್ ಅವ್ರು ನಮ್ಮ ಹತ್ರ ಬಂದುಬಿಡ್ತಾರೆ. ಹೆಂಗಂದರೆ ಮನುಷ್ಯರಿಗಿನ ಎಷ್ಟು ನಿಯತ್ ನಾಯಿಗಳು. ಮನುಷ್ಯರಿಗೆ ಯಾರಿಗಾರು ನೀವು ಹೆಲ್ಪ್ ಮಾಡಿ, ಅವ್ರು ನಿಮಗೆ ಆ ಟೈಮಲ್ಲಿ ಚೆನ್ನಾಗಿರ್ತಾರೆ, ಆಮೇಲೆ ಚೆನ್ನಾಗಿರಲ್ಲ ಆ ಥರ. ಅಲ್ಲಿ ನೋಡಿದ್ದು ವ್ಯೂ ಇದು, ಮೇಲೆ ತೋರಿಸುವ. ಓಕೆ, ನನ್ನ ಫ್ರೆಂಡ್ ಯಾವಾಗ ಒಂದ್ಸಲಿ ನೈಟ್ ಟೈಮ್ ಬಂದಿದ್ದು, ಇಲ್ಲಿ ನೈಟ್ ಟೈಮ್ ಬಂದಿದ್ದು. ನೀವು ಅಲ್ಲಿ ಏನು ವ್ಯೂ ನೋಡಿದ್ರು ಅದು ಇಲ್ಲಿ ಆ ಸೈಡ್ ವ್ಯೂ, ಬಟ್ ಇದು ಈ ಸೈಡ್ ವ್ಯೂ. ಇದು ನೋಡಿ ಸೋಳದೇವನಹಳ್ಳಿ ಅಂತ ಇದು. ಸೊ ಈ ಥರ ವಾಕಿಂಗ್ ಬರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಒಳ್ಳೊಳ್ಳೆ ಥಾಟ್ಸ್ ಬರ್ತವೆ, ಒಳ್ಳೊಳ್ಳೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಡೇನ ಈ ಥರ ಸ್ಟಾರ್ಟ್ ಮಾಡೋದ್ರಿಂದ ಒಳ್ಳೆ ಪ್ರೊಡಕ್ಟಿವಿಟಿ ಆಗುತ್ತೆ ಅಂತ ನನ್ನದು ಒಂದು ನಂಬಿಕೆ. ಆ ಸೈಡ್ ಹೋಗೋಣ. ಬಿಸಿಲು ಚೆನ್ನಾಗೈತೆ, ಎಳೆ ಬಿಸಿಲು. ಇವಾಗ ಆ ಬಿಸಿಲಿಗೆ ಒಳ್ಳೆಯದು. ಈ ಸೈಡ್ ಅಷ್ಟು ಬಿಸಿಲಿಲ್ಲ. ಸೊ ಆ ಸೈಡ್ ಹೋಗೋಣ. ಸೊ ಬಿಸಿಲು ಸೈಡ್ ಬಂದೆ. ಈ ಬಿಸಿಲಿಗೆ ಏನಕ್ಕೆ ಬಿಸಿಲು ಬ್ರೋ ಅಂದರೆ, ಈ ಎಳೆ ಬಿಸಿಲಲ್ಲಿ ನಿಮ್ಮ ಬಾಡಿಗೆ ಬೀಳಬೇಕು. ಅದು ತುಂಬಾ ಅಡ್ವಾಂಟೇಜ್ ಇದೆ. ಸುಮಾರು ಜನ ಎಲ್ಲ ಇದು ಬಿಸಿಲಿಗೂ ಬರೋಲ್ಲ ಬ್ರೋ, ಟ್ಯಾನಿಂಗ್ ಆಗುತ್ತೆ ಬ್ರೋ. ತುಂಬಾ ಯೂಸ್ ಇದೆ ಇದರಿಂದ. ಆಯ್ತು, ಹಂಗೆ ಬರ್ತಿದ್ದೆ. ಅಲ್ಲಿ ಯಾರೋ ಪಾಪ ಊಟ ಕೇಳಿದ್ರು. ಅಂದರೆ ದುಡ್ಡು ಬೇಡ, ಬೇಕಂದರೆ ಊಟ ಕೊಡಿಸೋರು, ನಾನು ಏನೂ ತಿಂದಿಲ್ಲ ಅಂತ. ಸೊ ಅದಕ್ಕೆ ಅವ್ರಿಗೆ ಊಟ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ಯಾವುದೋ ಒಂದು ಟಿಫನ್ ಸೆಂಟ್ರ್ ನೋಡಿದ್ದೆ, ಅಲ್ಲಿ ಹೋಗಿ ಊಟ ತೊಗೊಂಬರೋಣ. ಗಾಯ್ಸ್, ಲಿಟ್ರಲಿ ಎಷ್ಟೋ ದೂರ ಬಂದುಬಿಟ್ಟೆ, ಬೇರೆ ಗಾಡಿನೂ ತೊಗೊಂಬಂದಿರಲಿಲ್ಲ. ಸೊ ಇಲ್ಲಿ ಕಾಣಿಸ್ತು ಯಾವುದೋ ಒಂದು, ಅಲ್ಲಿ ಇದೆ ಉಡುಪಿ ಉಪಚಾರ ಅಂತ ಯಾವುದೋ ಬಂದೆ. ನನಗೆ ಹೆಲ್ಪ್ ಮಾಡಿರೋರ್ದು ವಿಡಿಯೋ ಮಾಡಬೇಕೋ ಇಲ್ಲ ಗೊತ್ತಾಗ್ತಿಲ್ಲ, ಬಟ್ ಇವಾಗ ಹೋಗಿ ಅವ್ರಿಗೆ ಕೊಡ್ತೀನಿ. ಇನ್ನೊಂದೇನೆಂದರೆ ಗಾಯ್ಸ್, ಇದೆಲ್ಲ ನಿಮ್ಮಿಂದ ಅಷ್ಟೇ. ನನಗೆ ಎಷ್ಟೋ ಜನ ಇದು ಆಲ್ಮೋಸ್ಟ್ ಕೊಡ್ತಿರೋದು ಹೆಲ್ಪ್ ಮಾಡ್ತಿರೋದು ನಾನಲ್ಲ, ನೀವೇ ಅನ್ಕೊಬೇಕು. ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಬ್ಲಿಂಕಿಟಾಗಿ ಸ್ವಲ್ಪ ಪ್ರೋಟೀನ್ ಎಲ್ಲ ಆರ್ಡ್ರ್ ಮಾಡಿದೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ. ಸೊ ಅದನ್ನೆಲ್ಲ ಇದು ಮಾಡಿ ಫ್ರೂಟ್ಸ್ ಏನಾದ್ರು ಕಳಿಸ್ತೀನಿ. ಇದು ಮ್ಯಾಕ್ಸ್ ಪ್ರೋಟೀನು 10 ಇದರೊಳಗೆ 10 ಗ್ರಾಮ್ ಪ್ರೋಟೀನ್ ಇರುತ್ತೆ. ಇದು ಮತ್ತು ಸ್ವಲ್ಪ ಹಾಲು ಬಿಸ್ಕೆಟ್ ತಿನ್ನೋಣ ಅನಿಸ್ತು. ಸೊ ಅದು ಕಳಿಸಿದೆ. ಆಮೇಲೆ ಫ್ರೂಟ್ಸ್ ಒಂದು ಹಣ್ಣು ತಿನ್ನೋ. ಇದರೊಳಗೆ ಆ್ಯಕ್ಚುಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಅಷ್ಟೇ, ಬಿಟ್ಟರೆ ಅವೆಲ್ಲ ಏನೋ ಪರ್ಸನಲ್ ಥಿಂಗ್ಸ್ ಇದ್ದಾವೆ. ಮನೇಲಿ ಫೋನ್ ಮಾಡಿದ್ರು, ವೀಡಿಯೋ ಕಾಲ್ ಮಾಡಿದ್ದೆ. B.Ed ಎಲ್ಲ ತಗ್ಸಪ್ಪ, ಇಟ್ಕೊಂಡು ಬೆಳೆಸ್ಕೊಂಡಿದ್ದೆ ಹಂಗೆ ಅಂದರು. ನಾನೇನು ಫೀಲ್ ಮಾಡ್ತೀನಿ ಅಂದರೆ, B.Ed ಈಸ್ ಲಕ್ಕಿ. B.Ed ಇದ್ದರೆ ಲಕ್ಕು ಒಂಥರ. ಅದು ನನಗೇನೋ ಮುಂಚೆ ಇದನ್ನು ಅಷ್ಟೇ ತುಂಬ ಜಾಸ್ತಿ B.Ed ಬಿಡಬೇಕು ಆ ಥರ ಎಲ್ಲ ಆಸೆ. ಬಟ್ ಏನೋ ಕಟ್ ಮಾಡ್ಸಂದಿದ್ದಾರೆ, ಅದಕ್ಕೆ ಹೋಗೋಣ ಸಲೂನ್ಗೆ. ನಾನು ಹೋಗಿಲ್ಲ, ಸುಮಾರು ದಿವಸ ಆಯಿತು ಹೋಗಿ. B.Ed ಎಲ್ಲ ಟ್ರಿಮ್ ಮಾಡಿಸ್ಕೊಂಡು, ಕಟಿಂಗ್ ಏನು ಬೇಡ, ಕಟಿಂಗ್ ಮತ್ತು ನಾಳೆ ಏನೋ ಇವೆಂಟ್ ಐತೆ, ಮತ್ತು ಒಂದೇ ದಿವಸದಲ್ಲಿ ಕಟಿಂಗ್ ಮಾಡಿಸೋದು ಬೇಡ. B.Ed ಒಂದು ಟ್ರಿಮ್ ಮಾಡಿಸ್ಕೊಂಡು ಬರೋಣ ಬನ್ನಿ. B.Ed ಟ್ರಿಮ್ ಮಾಡ್ಸೋಣ ಅಂತ ನಾವು ಬಂದಿದ್ದೆ ಎಪಿಕ್ ಸಲೂನ್. ಬಂದೆ, ಊಟ ಮಾಡ್ತಿದ್ರು ಅವರು. ಆಮೇಲೆ
ಆಮೇಲೆ ಹಂಗೆ ಬಿಫೋರ್ ಆಫ್ಟರ್ ವೀಡಿಯೋ ಇರಲಿ ಅಂತೇಳಿ ನೋಡ್ಕೊಂಡೆ ಒಂದ್ಸಲಿ ಮೇಲೆ ಕೆಳಗೆ ಮಾಡಿ ಇಷ್ಟು ಬಿಯರ್ಡ್ ಐತೆ. ಇವಾಗ ಫುಲ್ಲು ಝೀರೋ ಮಾಡಿಸ್ತೀನಿ. ಸ್ವಲ್ಪ ಝೀರೋ ಮಾಡಿಸಿ ಕಟ್ಟಿಂಗು ಮಾಡ್ಸೋಣ ಅನ್ನಿಸ್ತು. ಯಾಕೋ ಬರೀ ಬಿಯರ್ಡು ಅಂದರೆ ಮಾಡಿಸಿದ್ರೆ ಸೆಟ್ ಆಗೋಲ್ಲ ಅಂತೇಳಿ ಕಟ್ಟಿಂಗು ಮಾಡಿಸ್ತಾ ಇದ್ದೀನಿ. ಫೈನಲ್ ಲುಕ್ ಯಾವ ಥರ ಬರುತ್ತೆ, ತುಂಬ ದಿವಸ ಆಯಿತು ಝೀರೋ ಮಾಡಿಸಿ, ನೋಡೋಣ. ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಅದಿದ್ದಾಗ ಸ್ವಲ್ಪ ದೊಡ್ಡೊಂದು ಥರ ಕಾಣ್ತೀನಿ, 23, 24 ಹಂಗೆ. ಇದರೊಳಗೆ ಸ್ವಲ್ಪ ಸಣ್ಣ ಥರ ಕಾಣ್ತೀನಿ ಅಷ್ಟೇ. ಇಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ. ಈ ಥರ ಅವಾಗಿಂದ ಇದಕ್ಕೂ ಇವಾಗಿಂದ ಇದಕ್ಕೂ ನೋಡಿ ನನಗೆ ನೋಡ್ಕೊಂಡು ನನಗೆ ನಗು ಬರ್ತೈತೆ. ಇನ್ನೊಂದ್ಸಲಿ ಆ ಕಡೆ ಈ ಕಡೆ ನೋಡಿ. ಓಕೆ, ಚಲೋ. ಅಲ್ಲಿಂದ ಸೀದಾ ಮನೆಗೆ ಬಂದು ತಕ್ಷಣ ಸ್ನಾನ ಮಾಡೋಣ ಅಂತ ಬಂದೆ. ಬಿ ಎಡ್ ಎಲ್ಲ ಕಂಪ್ಲೀಟಾಗಿ ತೆಗ್ಸ್ಕೊಂಬಂದಿದ್ದೀನಿ. ಏನಕ್ಕೆ ಇಷ್ಟು ಸಣ್ಣಕ್ಕೆ ಮಾಡಿಸ್ದೆ ಅಂದರೆ, ಒಂದು ಕ್ರಿಯೇಟರ್ಸ್ ಮೀಟಪ್ ಐತೆ. ಸೊ ಅಲ್ಲೆಲ್ಲ ಸ್ವಲ್ಪ ಪ್ರೊಫೆಷ್ನಲಾಗಿ ಕಾಣೋಣ ಹಂಗೆ ಹಿಂಗೆ ಅಂದ್ಕೊಂಡು ಇಷ್ಟು ಸಣ್ಣಕ್ಕೆ ಮಾಡಿಸಿದ್ದೀನಿ. ಇವಾಗ ಬಂದೆ, ಇನ್ನೂ ಸ್ನಾನ ಮಾಡಬೇಕು, ಸ್ನಾನ ಮಾಡಿಲ್ಲ. ಈ ಥರ ಸ್ವಲ್ಪ ಡೀಸೆಂಟಾಗಿರೋಣ ಅಂತ ಮಾಡಿಸಿದ್ದೀನಿ. ಏನು 2 ದಿವ್ಸಕ್ಕೆ ಜಲ್ದಿ ಜಾಸ್ತಿ ಬಂದುಬಿಡುತ್ತೆ, ಪ್ರಾಬ್ಲಮ್ ಇಲ್ಲ. ಓಕೆ, ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ಬಂದೆ. ಬಿ ಎಡಿಂದ 25 ವರ್ಷ ಇದ್ದಂಗಿತ್ತು. ಇವಾಗ ಸಡನ್ಲಿ ಒಂದು ಸಣ್ಣೊಂದು ಕಣ್ಣಾಗಿ ಕಾಣ್ತಿದ್ದೀನಿ. ಊಟ ಮಾಡ್ಕೊಂಬರ ನಿನ್ನೆ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಆ ಹೋಟ್ಲಲ್ಲಿ ಹೋಗಿ ಊಟ ಮಾಡೋಣ ಇವತ್ತು. ಬನ್ನಿ. ಊಟ ನಿನ್ನೆ ಆ್ಯಕ್ಚುಲಿ ತಿಂದೆ, ಇಲ್ಲಿ ಒಂಥರ ಮನೇಲಿ ತಿಂದಂಗೆ ಅನಿಸ್ಬಿಡ್ತು. ಅದಕ್ಕೆ ಇನ್ನೊಂದ್ಸಲಿ ಬಂದೆ ನೋಡೋಣ ಅಂತ. ಇವತ್ತು ತಿಂದು ಕಾಲೇಜಿಗೆ ಹೋಗಿ ಒಂದು ವಿಡಿಯೋ ಮಾಡಿ ಎಂಡ್ ಮಾಡೋ. ಅನ್ನ ಸಾಂಬಾರು, ಅನ್ನ ಬೇಳೆ ಸಾರು. ಊಟ ಮುಗಿಸಿ ನಾವು ಬಂದಿದ್ದೆ ನಮ್ಮ ಆಚಾರ್ಯ ಕಾಲೇಜಿಗೆ. ಭಾನುವಾರ ನೋಡಿ ಎಷ್ಟು ಸೈಲೆಂಟಾಗಿರುತ್ತೆ, ಯಾರಿಲ್ಲ. ಆಲ್ಮೋಸ್ಟ್ ಇಡೀ ಕಾಲೇಜೇ ಖಾಲಿ. ಎಷ್ಟು ಶಾಂತವಾಗಿದೆ ನೋಡಿ. ಊಟ ಮುಗಿಸಿ ವಾಕಿಂಗ್ ಮಾಡೋಣ ಅಂತ ಬಂದೆ. ವಾಕಿಂಗಿಗಿನ್ನೂ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ. ಒಂದು ಪ್ರಮೋಷನ್ ರೀಲ್ ಇತ್ತು. ಸೊ ಇಲ್ಲೆಲ್ಲಾದರೂ ಒಂದು ಪ್ರಮೋಷನ್ ರೀಲ್ ಮಾಡಿ ಒಂದು ವೀಡಿಯೋ ಮಾಡ್ಕೊಂಡು ಇವತ್ತೋಗಿ ಜಲ್ದಿ ಮಲ್ಗೋಣ, ಸ್ವಲ್ಪ ನಿದ್ದೆ ಮಾಡೋಣ ಇವತ್ತು. ಬಂದು ಕೂತ್ಕೊಂಡೆ, ಎಷ್ಟು ನೆಮ್ಮದಿ ಬಿಡಿ. ನೋಡಿ ಮೇಲ್ ಮರ, ತಂಪು, ಬಿಸಿಲಿದ್ರೂ ಎಷ್ಟು ತಂಪೈತೆ. ನಮ್ಮ ಕಾಲೇಜಿಗೆ ಬರೋಕ್ಕೆ ಒಂಥರ ಖುಷಿಯಪ್ಪ. ಇದನ್ನ ಎಷ್ಟು ಸಲ ಹೇಳಿದ್ದೀನೋ, ಎಷ್ಟೋ ಸಲ ನಾನು ನೆಮ್ಮದಿಗೆ ಅಂತಲೇ ಬಿಡ್ತೀನಿ ಕಾಲೇಜಿಗೆ. ಸಖತ್ತು. ಹಂಗೆ ಕಟ್ಟಿಂಗ್ ಅವಾಗ ಮಾಡಿಸಿದ್ನಲ್ಲ, ಅಂದರೆ ಇದು ಬಿ ಎಡ್ ಅವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿತ್ತು. ಅದನ್ನು ಕಮೆಂಟಲ್ಲಿ ಹೇಳಿರಿ. ಆಲ್ಮೋಸ್ಟು ಸುಮಾರು ಜನಕ್ಕೆ ಇದು ಇಷ್ಟ ಆಗುತ್ತೆ, ಬಟ್ ನನಗೆ ಅದು ಇಷ್ಟ. ಎರಡೂ ಇಷ್ಟನೇ ಅಷ್ಟೇ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ನಿಮಗೆ ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.